ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ರೆ ಇರಾನ್ ಮಾತ್ರ ನೂತನ ಅಧಿಪತಿಯನ್ನ ಆಯ್ಕೆ ಮಾಡಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆ ನೀಡಿದ್ರು ಇರಾನ್ಗೆ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ನೂತನ ಅಧಿಪತಿಯನ್ನ ಆಯ್ಕೆ ಮಾಡಿದ್ದಾರೆ. ನೂತನ ಸುಪ್ರೀಂ ಆಗಿ ಮುಸ್ತಫಾ ಖಮೇನಿ ಆಯ್ಕೆಯಾಗಿದ್ದಾರೆ. ಮೃತ ಖಮೇನಿಯ ಎರಡನೇ ಪುತ್ರ ಮುಸ್ತಫಾ ಖಮೇನಿ ಅಮೆರಿಕ ಹಾಗೆ ಇಸ್ರೇಲ್ ಜಂಟಿ ದಾಳಿಯಲ್ಲಿ ತಂದೆ ಹತ್ಯೆ ಆಗಿತ್ತು. ತಂದೆ ಖಮೇನಿ ಹತ್ಯೆಯಾದ 2 ವಾರಕ್ಕೆ ಎರಡನೇ ಪುತ್ರ ಮುಸ್ತಫಾ ಖಮೇನಿ ಉತ್ತರಾಧಿಕಾರಿಯಾಗಿದ್ದಾರೆ. ಈಗಾಗಲೇ ಮುಂದಿನ ನಡೆಯನ ಬಗ್ಗೆ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದರೂ ಕೂಡ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಇಸ್ರೇಲ್, ಇರಾನ್ ಹಾಗೆ ಅಮೆರಿಕ ಸಂಘರ್ಷದಲ್ಲಿ ಹೊಸ ಅಧ್ಯಾಯ ಶುರುವಾಗಿರೋದು ಗೊತ್ತಾಗ್ತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಅವರ ಪುತ್ರ ಮುಸ್ತಫಾ ಖಮೇನಿ ಅವರನ್ನು ಹೊಸ ಸರ್ವೋಚ್ಚ ನಾಯಕರಾಗಿ ನೇಮಿಸಲಾಗಿದೆ. ನೋಡಿ, ಗೊತ್ತಾಗ್ತಿದೆ ಡೋಂಟ್ ಕೇರ್ ಅನ್ನುವಂಥ ಆಟಿಟ್ಯೂಡ್ ಸಂಬಂಧಪಟ್ಟಂತೆ ಈಗಾಗಲೇ ಮಸೀದಿ ಸೇರಿದಂತೆ ಕೆಲ ಸ್ಮಾರಕಗಳ ಮೇಲೆ ಕೂಡ ಕೆಂಪು ಬಾವುಟವನ್ನು ಹಾರಿಸೋದ್ರ ಮೂಲಕ ಯುದ್ಧದ ಭೀಕರತೆ ಹೆಚ್ಚಾಗತ್ತೆ ಅನ್ನುವಂಥ ಸಂದೇಶ ಕೊಟ್ಟಿದ್ರು. ಇನ್ನು ಅಜ್ಞಾತ ಸ್ಥಳದಿಂದ ಮುಸ್ತಫಾ ಮಾತನಾಡಿದ್ದಾರೆ. ಧೈರ್ಯಶಾಲಿ ಇರಾನ್ ರಾಷ್ಟ್ರಕ್ಕೆ ಶಾಂತಿ ಸಿಗಲಿ ಅಂದಿದ್ದಾರೆ. ಇರಾನ್ನ ಗೌರವ, ಘನತೆ ಮತ್ತು ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡ್ತೀವಿ ಅಂದಿದ್ದಾರೆ. ಅಜ್ಞಾತ ಸ್ಥಳದಿಂದ ಮುಸ್ತಫಾ ವಿಡಿಯೋ ವೈರಲ್ ಆಗ್ತಾ ಇದೆ. ಖಮೇನಿ ಕೂಡ ಬಹಳಷ್ಟು ಅಡಗುತಾಣಗಳಲ್ಲೇ ಕುಳಿತುಕೊಳ್ತಾ ಇದ್ರು. ಎಲ್ಲೂ ಕೂಡ ಕಾಣೋದಕ್ಕೂ ಸಿಗ್ತಾ ಇರಲಿಲ್ಲ. ಬಟ್ ಅದನ್ನೆಲ್ಲ ಒಂದು ರೀತಿ ಡಿಟೆಕ್ಟಿವ್ನ ರೀತಿಯಲ್ಲಿ ಅಮೆರಿಕ ಮಾಡಿದಂಥ ಕೆಲವೊಂದಷ್ಟು ಕೆಲಸಗಳ ಮೇಲೆ ಸಭೆ ಸೇರಿದ ನಂತರದಲ್ಲಿ ಅವರನ್ನು ಹತ್ಯೆ ಮಾಡುವ ಕೆಲಸ ಆಯಿತು. ಈಗ ಅಜ್ಞಾತ ಸ್ಥಳದಲ್ಲಿ ಕುಳಿತುಕೊಂಡು ಎರಡನೇ ಪುತ್ರ ಮುಸ್ತಫಾ ಕೂಡ ನಾವು ರಕ್ಷಣೆ ಮಾಡ್ತೀವಿ ದೇಶವನ್ನು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ.